ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿದ್ದೀರಾ ಪೃಥ್ವಿರಾಜ ನ್ಯೂಸ್. ಕುಡಿಯುವ ನೀರಿಗಾಗಿ ದಲಿತ ಕುಟುಂಬವೊಂದು ಕಳೆದ 10 ವರ್ಷಗಳಿಂದ ಪರದಾಟ ನಡೆಸುತ್ತಿದೆ. ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಮನವಿ ನೀಡಿದರು. ಪರಿಹಾರ ಮಾತ್ರ ಮರೀಚಿಕೆಯಾಗಿದೆ. ಸಿದ್ದಾಪುರ ತಾಲೂಕಿನ ಕಾನಸೂರ್ ಪಂಚಾಯತ್ ವ್ಯಾಪ್ತಿಯ ಗಣೇಶನಗರದ ಜಯಶೀಲ ಕಾನಡೆ, ಸವಿತಾ ಕಾನಡೆ ಕುಟುಂಬದವರ ಕಣ್ಣೀರು ನೀರಿನ ಕಥೆ ಇದು. ಆಗಸ್ಟ್ 15ರ ಒಳಗೆ ಪರಿಹಾರ ಒದಗಿಸಿಲ್ಲವಾದರೆ ಸಿದ್ದಾಪುರ ತಾಲೂಕಿನ ಎಲ್ಲ ದಲಿತ ಸಂಘಟನೆ ಸೇರಿ ಪಂಚಾಯತ್ ಎದುರು ಬೃಹತ್ ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಾವು ದಲಿತರು ಎನ್ನುವ ಕಾರಣಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕುಟುಂಬದವರು ನೋವು ಹಂಚಿಕೊಂಡರು. ಸರಕಾರದಿಂದ ಅನುದಾನ ಮಂಜೂರಿಯಾದರೂ ಬಾವಿ ನಿರ್ಮಾಣ ಮಾಡಿಕೊಟ್ಟಿಲ್ಲ. ಸ್ಥಳೀಯರ ತಕರಾರು ಇದೆ ಎನ್ನುವ ಕಾರಣ ಹೇಳಿ ಅಧಿಕಾರಿಗಳು ಜಾರಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಕುಟುಂಬದವರ ಆರೋಪ. ಒಟ್ಟಾರೆ ಕುಡಿಯುವ ನೀರಿಗಾಗಿ ಈ ಕುಟುಂಬ ದಿನನಿತ್ಯ ಸಂಕಷ್ಟ ಪಡುವುದು ದುರಾದೃಷ್ಟಕರ. ಕೂಡಲೇ ಪರಿಹಾರ ಒದಗಿಸಿಕೊಡಬೇಕು ಎನ್ನುವ ಒತ್ತಾಯ ಸಮಾಜದಲ್ಲಿ ಕೇಳಿಬಂದಿದೆ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ. ಗ್ರಾಮ ಪಂಚಾಯತಿಗೆ ಮಾಜಿ ಉಪಾಧ್ಯಕ್ಷರಾಗಿದ್ದೆ. ಇವಾಗ ಸರ್ ನಮಗೆ ಕಳೆದ 10 ವರ್ಷಗಳಿಂದ ನಮಗೆ SC/ST ನಮಗೆ ಬಾವಿ ಶಿಕ್ಷಣ ಇತ್ತು. ಆದರೆ ಇವಾಗ ಏನಾಗಿದೆ ಅಂದರೆ ಬಾವಿ ಕೊಡಲಿಕ್ಕೆ ಯಾವುದೇ ತಕರಾರು ಇಲ್ಲದ್ರೂ ಆದರೆ ಇವಾಗ ಸ್ವಲ್ಪ ಅಕ್ಕಪಕ್ಕ ಜನ ಸ್ವಲ್ಪ ತಕರಾರು ಇದ್ಬಿಟ್ಟು ಈಗ ಬಾವಿ ಕೊಡಲಿಕ್ಕೆ ಇದು ಮಾಡ್ತಿದ್ದಾರೆ. ನಾವು ಸರ್ ಕೆಲವಷ್ಟು ತುಂಬ ಕಡೆ ಎಲ್ಲ ಓಡಾಡಿದ್ವಿ. ಪಂಚಾಯತಿಗೆ ಸರ್ ಭೀಮನಾಯಕ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ. ಅವ್ರು ಮಾಡಿಕೊಡು, ನೀವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ವಿ ಸರ್. ನಮಗೆ ಈಗ ನಮಗೆ ಬಂದಿರೋದು ಒಂದು ಅವಕಾಶ, ಅಥವಾ ನಮಗೆ ಅಂತಲೇ ಒಂದು ಅವಕಾಶ, ನಮಗೆ ಅಂತಲೇ ಒಂದು ಸೌಕರ್ಯ ಇರುತ್ತೆ ಸರ್. ಅದನ್ನು ನೀವು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ಸರ್ ಜೀವನ ಮಾಡೋದು? ಕುಡಿಯೋ ಈಗ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಕುಡಿಯೋ ನೀರು, ಆಯಿತಾ? ಅದನ್ನೇ ಇಲ್ಲ ಅಂತ ಹೇಳಿ ಹಾಕ್ಬಿಡ್ಬೇಕು. ಇಲ್ಲಿ ನಳ ಉಂಟು, ಸಾರ್ವಜನಿಕ ನಳ ಫುಲ್ಲಾಗಿ ಹೋದರೆ 15 ದಿವಸ ಬರುತ್ತೆ. ಎಷ್ಟೊತ್ತಿಗೆ ನೀರು ಬರ್ತಿದೆ ಸರ್, ಆಯಿತಾ? ಆ ನೀರು ಕುಡಿಯೋಕ್ಕಾದ್ರೂ ಯೋಗ್ಯವಾಗಿದ್ದ ನೀರಲ್ಲ ಸರ್. ಹಾಗಾಗ್ಬಿಟ್ಟು ಸರ್ ದಯವಿಟ್ಟು ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ. ಯಾಕಂದರೆ ನಮಗೆ ಬರುವ ಮೂಲಭೂತ ಸೌಕರ್ಯವನ್ನು ಮಾತ್ರ ನಾವು ಕೇಳ್ತೇವೆ, ಬಿಟ್ಟರೆ ಹೋಗ್ತೇವೆ. ಬೇಕು ಅಂತ ಹೇಳಿ ಎಲ್ಲದನ್ನೂ ನಮ್ಗೆ ಬೇಕು ಅಂತ ಹೇಳ್ತೇವೆ ಸರ್. ದಯವಿಟ್ಟು ನಮಗೆ ಏನು ಮಾಡಿ, ನಮಗೆ ನೋಡ್ರಿ ಸರ್, ನಾವು 5 ವರ್ಷ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದೆ. ನನಗೆ ಒಂದು ಸೌಲಭ್ಯ ತಗೊಳ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಈ ಥರ ನಮ್ಮ ಒಂದು ಪರಿಶಿಷ್ಟ ಜಾತಿಯವರಿಗೆ ಒಂದು ಈ ಥರ ಸೌಕರ್ಯವನ್ನು ಹೆಂಗೆ ಕೊಡ್ತೀರಿ ಸರ್ ನೀವು? ಆಯಿತಾ? ನಾನೇ ಉಪಾಧ್ಯಕ್ಷ ಆಗಿದ್ದೆ, ನನಗೆ ಮಾಡ್ಕೊಳ್ಳಿಕ್ಕಾಗಿಲ್ಲ, ಆಯಿತಾ? ಇನ್ನು ಉಳಿದ ಜನ ಪಾಪ ನಮ್ಮಂತ ಕೆಲವಷ್ಟು ನಾವು ಓದಿದ್ದವರು ಯಾವ್ದಾದ್ರು ಇದ್ದಾರೆ, ಪಾಪ ಬಡವರು ಇದ್ದಿದ್ದಾರೆ, ಆಯಿತಾ? ಸಾಮಾನ್ಯ ಕೂಲಿ ಮಾಡ್ಕೊಂಡು ತಿನ್ನೋದ ಅಂಥ ಪರಿಸ್ಥಿತಿಯಲ್ಲಿ ಏನಾಗಬೇಕು ಸರ್? ಅಂಥವರಿಗೆಲ್ಲ ಇದು ಸರ್ಕಾರದಿಂದ ಬರೋ ಯೋಜನೆಗಳನ್ನೆಲ್ಲ ಕೊಡ್ರಿ ಸರ್, ಆಯಿತಾ? ಅದು ಬಿಟ್ಕೊಂಡು ಈ ಬರೋ ಯೋಜನೆಗಳೆಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸುಮ್ಮನೆ ಏನೇನೋ ಜೀವನ ನೋಡ್ಕೊಂಡು ಬೇರೆ ಕೊಡಿಬೇಡಿ. ಯಾಕೆ ಮಾಡ್ತೀರಾ ಸರ್? ಕೊಡಿ ಸರ್. ಯಾಕಂದರೆ ನಾವು ಸರ್ಕಾರನೇ ನಂಬಿರೋದು, ಆಯಿತಾ? ಸರ್ಕಾರ ನೀವು ಹಿಂಗೆ ನಮಗೆ ಮೋಸ ಮಾಡ್ಬಿಟ್ಟು ನಾವು ಹೆಂಗೆ ಮಾಡ್ಕೊಂಡು ಸರ್ ಸರ್. ಹಾಗಾಗಿ ದಯವಿಟ್ಟು ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ರಿ, ಆಯಿತಾ? ನಿಮ್ಮ ಕಳೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಕುಡಿಯೋ ನೀರು ಸಹಾಯ ಮಾಡ್ಕೊಡ್ರಿ. ನಾವು ವರ್ಷದಲ್ಲಿ ನಾವು ಈಗ 5 ವರ್ಷದಿಂದ ನಾವು ಕಾಯ್ಕೊಂಡು ಬಂದಿದ್ದೀವಿ ಸರ್, ಆಯಿತಾ? ನಾವು ಇನ್ನೂ ಏನಂದರೆ ಖಾಲಿಲ್ಲ. ನಾವು ಇನ್ನೊಂದು ಆಗಸ್ಟ್ 15 ತನಕ ನೋಡ್ತೀವಿ ಸರ್. ಅಕಸ್ಮಾತ್ ನಮ್ಗೆ ಯಾವುದೇ ಒಂದು ನಿಮ್ಮಿಂದ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ ಸರ್, ನಾವು ದಲಿತ ಸಂಘಗಳು, ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಸರ್, ನಾವು ಗ್ರಾಮ ಪಂಚಾಯತ್ ಇದ್ರಿಗೆ ಉಪವಾಸ ಸತ್ಯಾಗ್ರಹ ಪೂರ್ತಿ ತನಕ ಮಾಡಿದ್ವಿ ಸರ್. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದೇ ನಮಗೆ ಕುಡಿಯೋ ನೀರಿನ ಸೌಲಭ್ಯವನ್ನು ನಮಗಂತಲ್ಲ, ಪ್ರತಿ ನಮ್ಮ SC/ST ಜನಾಂಗಕ್ಕೆ ಎಲ್ಲ ಬಂದ ಸೌಕರ್ಯವನ್ನು ನೀವು ದೊರಕಿಸ್ಕೊಡ್ಬೇಕು. ಅದೇ ನಾನು ನಿಮ್ಮಿಂದ ಕೇಳ್ಕೊಳ್ಳೋದು ಸರ್. ದಯವಿಟ್ಟು ಈ ಒಂದು ಕೋರಿಕೆಯನ್ನು ನೀವು ಆದಷ್ಟು ನಿಮ್ಮ ಮನಸ್ಸಲ್ಲಿ ಹಾಕೊಂಡು ಆದಷ್ಟು ನಮಗೆ ಈ ಸೌಕರ್ಯನ ಕೊಡಿಸ್ಲಿಕ್ಕೆ ಇದು ಮಾಡಿದ್ರೆ ಒಂದು ವ್ಯವಸ್ಥೆ ಮಾಡಿ ಸರ್. ನಮಸ್ಕಾರ.